ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ. ಮುಸ್ಲಿಂ ಯುವಕರಿಂದ ಪದೇ ಪದೇ ಕಿರಿಕಿರಿ ಆಗ್ತಾ ಇರೋದು. ಮುಸ್ಲಿಂ ಕಿಡಿಗೇಡಿಗಳ ವಿರುದ್ಧ ಹಿಂದೂ ಪರ ಸಂಘಟನೆಗಳಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಗಳನ್ನ ಬಂಧಿಸುವಂತೆ ಹಿಂದೂ ಸಂಘಟನೆಗಳಿಗೆ ಆಗ್ರಹಿಸ್ತಾ ಇರೋದು. ಚಾಮರಾಜಪೇಟೆ ಬೆಂಗಳೂರಿನ ಕ್ರೈಮ್ ಕ್ಯಾಪಿಟಲ್ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಸ್ಥಳೀಯ ಶಾಸಕರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ಮುಖಂಡ ಭಾಸ್ಕರ್ ರಾವ್ ಅವರು. ಇದು ಒಂದು ರೀತಿಯಾಗಿ ಆಗಿರೋ ಪ್ರಾಬ್ಲಮ್ ಏನು ಶಾಂತಿಯುತವಾಗಿ ಓಂ ಶಕ್ತಿ ದೇವಸ್ಥಾನದಿಂದ ಏನು ಹೊರಟಿದ್ರಲ್ಲ, ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡೋದಕ್ಕೆ ನಾನು ನಿಜವಾಗ್ಲೂ ಅಲ್ಲಿ ಓಂ ಶಕ್ತಿ ಭಕ್ತರಿಗೆ ಮತ್ತು ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರು ರಿಯಾಕ್ಟ್ ಮಾಡಿಲ್ಲ. ಅವರು ರಿಯಾಕ್ಟ್ ಮಾಡೋಕ್ಕೆ ಹೋಗಿದರೆ ಭಾಳ ದೊಡ್ಡದಾಗಿ ಸಮಸ್ಯೆ ಆಗಿರೋದು. ಸೊ ನಿನ್ನೆ ರಾತ್ರಿಯೇ ನಾನು DCP ಸಾಹೇಬ್ರ ಹತ್ರ ಮತ್ತು CP ಹತ್ರ ಮಾತಾಡಿದೆ. ತುರ್ತಾಗಿ ನೀವು ಅರೆಸ್ಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಹೊತ್ತಿನಲ್ಲಿ ಪ್ರಾಬ್ಲಮ್ ಭಾಳ ಎಸ್ಕಲೇಟ್ ಆಗೋಗ್ಬಿಡುತ್ತೆ ಅಂತ. ರಾತ್ರಿ ಪೂರ್ತಿ DCP ಯತೀಶ್ ಅವರು ಮತ್ತು ACP ಭರತ್ ರೆಡ್ಡಿ ಅವರು ಮತ್ತು ಕೆಂಪೇಗೌಡರು ಮತ್ತು ಎಲ್ಲ ಆಫೀಸರ್ಸು ಎಲ್ಲ ಸೇರಿ ಅವರು ಕಾರ್ಯಾಚರಣೆ ನಡೆಸಿಬಿಟ್ಟು ಯಾರಿದ್ದಾರೆ ಕಿಡಿಗೇಡಿಗಳು ಅವ್ರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲೇ ಅವ್ರಿಗೆ ವಶಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಮತ್ತು ಅವ್ರ ಮೇಲೆ ಕ್ರಮ ಕೂಡ ಜರುಗಿಸ್ತಾರೆ. ಸೊ ಅಕ್ಯೂಸ್ಡ್ ಅಂತೂ ಪತ್ತೆ ಆಗಿದೆ ಯಾರು ಈ ರೀತಿ ಮಾಡಿದ್ದಾರೆ ಅಂತ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಕೂಡ ಈ ಭಾಗದ ಮೇಲೆ ತುಂಬ ಹೆಚ್ಚಿನ ಹದ್ದಿನ ಕಣ್ಣು ಇಟ್ಟಿರಬೇಕು. ಮತ್ತು ಇಲ್ಲಿ ಕೌಮ ಸಾಮರಸ್ಯ ನಾವು ಮೇಂಟೈನ್ ಮಾಡಿಕೊಂಡೇ ಇರಬೇಕು. ಯಾಕೆಂದರೆ ಬೆಂಗಳೂರು ಸಿಟಿಲಿ ಹಿಂದೆ ಭಾಳ ಕೆಟ್ಟ ಇತಿಹಾಸ ಇತ್ತು. ಈ ಭಾಗಕ್ಕೆ, ಈ JJ ನಗರ್ಗೆ ಕಮ್ಯುನಲ್ ಗಲಾಟೆ ಆಗ್ತಾರೆ. ಇತ್ತೀಚೆಗೆ ಪರವಾಗಿಲ್ಲ, ಬಟ್ ಆದರೆ ಈ ತುರ್ತು ಕಾರ್ಯಾಚರಣೆ ಪೊಲೀಸರು ಮಾಡಿರೋದು ಮೆಚ್ಚಬೇಕು. ರಾತ್ರಿ ಇಡೀ ಕೆಲಸ ಮಾಡಿ ಅವರು 3 ಜನ ಕಿಡಿಗೇಡಿಗಳಿಗೆ ಅವರು ಐಡೆಂಟಿಫೈ ಮಾಡಿದ್ದಾರೆ. ಸದ್ಯದಲ್ಲಿ ಅವ್ರಿಗೆ ಬಟ್ ಇದು